ಅತ್ಯುದ್ರಿಕ್ತ ವಿದೋಷಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವಶಕ್ತಿಭೋಗಬಲಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನಪ್ರಕಾಶಾವೃತಿ ಧಾಂತಾ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ತದೋಪಾಸ್ಮಹೇ. ಆಚಾರ್ಯ ಏನು ತೋರಿಸಿದ್ರಿಂದ ಅಂದರೆ ಮಕ್ಕಳಿಗೆಲ್ಲ ಬ್ರಹ್ಮಸೂತ್ರವೆಲ್ಲ ಡೈರೆಕ್ಟ್ ಹೇಳಕ್ಕೆ ಹೋಗಬೇಡಿ, ಅದು ಎಸೆನ್ಸ್ ಹೇಳ್ತಾ ಹೋಗಿ ಇದನ್ನೇ ಓದ್ಬಿಟ್ಟು ಮಕ್ಕಳಿಗೆ ಹೇಳ್ಬೋದು. ನೋಡಪ್ಪ ನಿತ್ಯನ ಇದು ಯೋಚನೆ ಮಾಡಿ, ಅವ್ನು ಯೋಚನೆ ಮಾಡೋ ಅಭ್ಯಾಸ ಮಾಡಿಸ್ಬೇಕು. ಅವ್ನು ಊಟ ತಿನ್ನಿಸೋದು ಮಾತ್ರ ಹುಡುಕಿ ಊಟಕ್ಕೆ ಕರೀತಾರೆ, ಮಗು ತಿಂದಿಲ್ಲ ಅಂತ. ಮಗು ತಿಳ್ಕೊಂಡಿಲ್ಲ ಅಂತ ಯೋಚನೆ ಮಾಡೋದಿಲ್ಲ, ಗೊತ್ತಾನೆ. ನೀನು ತಿಳ್ಕೊ ಕ್ಲಾಸಿಗೆ ಹೇಗೆ ಹೇಳ್ತಾರಲ್ಲ ಕೊಡಗೆ ಮತ್ತೆ ಹೇಳಿದರೆ ಅವನಿಗೆ ತಿಳಿದು ಇಷ್ಟು ಆಮೇಲೆ ಡಿಟೇಲ್ ಓದಕ್ಕೆ ಶುರು ಮಾಡಿ. ಅರ್ಥ ಆಯ್ತಾ? ಆಮೇಲೆ ಓದಿದ್ರೆ ಪೂರ್ತಿ ಓದಬೇಕು, ಇಲ್ಲ ಓದಬಾರ್ದು. ನಮ್ಮ ಪ್ರಿನ್ಸಿಪಲ್ ಅಂತಾರೆ, ಆ ಪ್ರಿನ್ಸಿಪಲ್ ಪ್ರಕಾರ ಓದೋದಿಲ್ಲ. ಯಾಕೆ ಅಂದರೆ ಪೂರ್ತಿ ಎಂದೂ ತಿಳಿಯೋದಿಲ್ಲ, ಅವ್ನು ಮಾಡೋದೇ. ಅರ್ಥ ಗೊತ್ತಾಗಿದ್ರೆ ಸಂಧಾನ ಮಾಡಬಾರ್ದು, ಗೊತ್ತಾಗೋವರೆಗೂ ಮಾಡಬಾರ್ದು. ಗೊತ್ತಾಗಿಲ್ಲ ಅಂದರೆ ಬಿಟ್ಟುಬಿಡ್ತಾರೆ. ಎಲ್ಲ ತಿಳ್ಕೊಂಡು ಮಾಡಬೇಕಲ್ಲ. ಫ್ಲೈಟಲ್ಲಿ ಹೋಗ್ತಾರೆ, ಹೇಗೆ ಹೋಗುತ್ತೋ ಗೊತ್ತವನಿಗಾಗಿದ್ರೆ ಹೋಗಿ ಬರ್ತಾನೋ ಇಲ್ಲ. ಕೆಲವೆಲ್ಲ ಭಾರಿ ಆರ್ಗ್ಯೂ ಇದನ್ನು ನೋಡಿ ಚಪ್ಪಾಳೆ ಹಾಕಿಬಿಡ್ತಾರೆ, ತಪ್ಪದು. ಈ ಮಾಡೋವರಿಗೆ ತಿಳಿಯುತ್ತೆ ಹೇಗೆ ಫಸ್ಟು ಮಾಡೋದು ತಿಳಿಯೋದು. ಅದಕ್ಕೆ ಕರ್ಮ ಜ್ಞಾನ ಎರಡು ಒಂದು ಮೇಲಕ್ಕೆ ಹೋಗ್ತಾ ಇರುತ್ತೆ. ಹಾಗೆ ಏನಾಯಿತು, ಹೊಸ ವಿಷಯ ಬಂತೀಗ. ದೇವಾಸುರರು ಯುದ್ಧ ಮಾಡಿದರು. ಯುದ್ಧದಲ್ಲಿ ಏನಾಯಿತು, ದೇವಾಸುರ ವೈ ಯತ್ರ ಸಂವೇತಿರೆ ಉಭಯೇ ಪ್ರಾಜಾಪತ್ಯ ತದ್ವದೇವಾ ಉದ್ಗೀತಮಾಜಹೃಹು ಅನೇನ ಏತಾನ್ ಅಭವಿಷ್ಯಾಮಃ ಇತಿ. ಕೊನೆಗೆ ಒಂದು ಯೋಚನೆ ಮಾಡಿ, ದೈತ್ಯರನ್ನು ಗೆಲ್ಲಬೇಕು, ನಾವು ಹೀಗೆ ಮಾಡೋಣ ಅಂತ ಹೇಳಿಬಿಟ್ಟು ಒಬ್ಬೊಬ್ಬರು ದೇವರ ಆರಾಧನೆ ಶುರು ಮಾಡಿದರು. ಅಧಿಷ್ಠಾನ ಮಾಡಿಕೊಂಡು ಅಲ್ಲಿ ಹೇಗೆ ಇದರಲ್ಲಿ ಬಂತಲ್ಲ ತಲವಕಾರದಲ್ಲಿ ಒಬ್ಬೊಬ್ಬರೇ ಬಂದು ಹೋಗೋದು ಅಂತಲ್ಲ, ಅದು ಅಧಿಷ್ಠಾನ ಬಂದ ಶುರು ಮಾಡಿದ್ರು. ಯಾವುದೇ ಅಧಿಷ್ಠಾನ ಮಾಡ್ಕೊಂಡು ಪೂಜೆ ಮಾಡಿದರೂ ಕೂಡ ಏನಾಗ್ತಿತ್ತು, ಅಲ್ಲಿಗೆ ಹಸುರು ಬಂದು ತೊಗೊಂಡೋಗ್ಬಿಡ್ತಾಯಿತ್ತು. ಹಸುರು ಹೋಯ್ತಾಯಿತ್ತು. ಹೀಗೆ ಕವರಲ್ಲಿ ನಾವು ಪೋಸ್ಟ್ನಲ್ಲಿ ಕವರ್ನಲ್ಲಿಟ್ಟು ಪಾಕ್ಸ್ ಹಾಕಿದ್ರೆ ಏನು ಮಾಡ್ತಾನೆ, ದುಡ್ಡನ್ನ ಯಾರು ಬೇಕಾದ್ರೂ ತಗೋದು. ಅದು ಎಮ್ಮೋ ಮಾಡಿದ್ರೆ ತೊಗೊಳಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಎಮ್ಮೋ ಕಾನ್ಸೆಪ್ಟಲ್ಲಿ ಏನಿದೆ ಅಂದರೆ ಸೇಫಾಗಿ ಮುಟ್ಸೋದಿದೆ. ಅದಕ್ಕೋಸ್ಕರ ಏನು ಮಾಡಿದರೂ ಕೂಡ ದೈತ್ಯರು ಒಯ್ದು ಬಿಡ್ತಾಯಿದ್ರು. ಇವರಿಗೇನು, ನಾವು ಮಾಡೋ ಪೂಜೆ ದೇವರಿಗೆ ತಲುಪಬೇಕು, ಅನುಗ್ರಹ ಮಾಡಬೇಕು, ತಾವು ಗೆಲ್ಲಬೇಕು, ಇಷ್ಟೆಲ್ಲ ಇದೆ. ರೀಚೇ ಆಗ್ತಾಯಿಲ್ಲ. ಫಸ್ಟ್ ಅದು ಚೇಂಜ್ ಮಾಡ್ಕೋತ ಬಂದರು. ಬಿಡಲಿಲ್ಲ ಅವ್ರು. ಏನು ಮಾಡಿಕೊಂಡ್ರು ಕೊನೆ ಮನಸ್ಸು ರುದ್ರದೇವರವರೆಗೂ ಬಂದರು. ಆಗಲೂ ಏನು ಮಾಡಿ ಒಳಗೆ ಎಂಟರಾಗಿಬಿಟ್ಟು ಮನಸ್ಸಲ್ಲಿ ಕೆಟ್ಟ ವಿಚಾರ ಸಾಕಷ್ಟು ಇರೋದಿಲ್ಲ, ಎಂಟರ ಕೊನೆಗಿನ ಉಪಯೋಗ ಇಲ್ಲ ಅಂತ ಆಗ ಪ್ರಾಣದೇವರನ್ನು ಮಾಡಿಕೊಂಡ್ರು. ಅಲ್ಟಿಮೇಟ್ ಅಂದರೆ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಯಾತಕ್ಕೆ ಅನ್ಬೇಕು ಅಂತ ಬರೋದು. ಆ ಯಥಾ ಪ್ರಕಾರ ದೈತ್ಯರು ಬಂದು ಅಭ್ಯಾಸ ಆಗಿಬಿಟ್ಟಿತ್ತು ಅವರಿಗೆ. ಬಿದ್ದರೂ ಕತೆ ಮುಗೀತವ್ರು. ಹೇಗಾಯಿತು ಅಂದರೆ ಮಣ್ಣು ಹೆಂಟೆ ತೊಗೊಂಡು ಬಂಡಿ ಮೇಲೆ ಎಸ್ದಾಗಾಯ್ತು. ಏನಾಗುತ್ತದು, ಬಂಡೆಗೆ ಅಫೆಕ್ಟ್ ಆಗುತ್ತಾ? ಇಲ್ಲ. ಆಗ ಬಿದ್ದಾಗೆ ಎಚ್ಚರ ಇವರಿಗೆ ಅಂತ ಪೆಟ್ಟು ಬಿದ್ದು ಆಗ ಗೊತ್ತಾ, ಇವರು ಸೇಫ್. ಇನ್ಮೇಲೆ ಏನೇ ಮಾಡಿದ್ರು ಏನು ಮಾಡಬೇಕೀಗ, ಇವ್ರ ಮೂಲಕ ಮಾಡಬೇಕು ಅಂತ ಗೊತ್ತಾ. ಎಷ್ಟು ಸಿಂಪಲ್ ನೋಡಿ. ಅದಕ್ಕೆ ಆಚಮ್ಯ ಪ್ರಾಣಾಯಾಮ ಏನು ಬರೀ ಮೂಗಿಡ್ಕೊಳ್ಳೋದಲ್ಲ, ಅದು ಪ್ರಾಣದೇವರ ಮೂಲಕ ಮಕ್ಕಳಿಸ್ತೇವೆ ಅಂತ ಅನುಸಂಧಾನ ಬರಬೇಕು. ಇದರ ಸ್ಟೋರಿ ಉಪನಿಷತ್ತು ಹೇಳಿದ ಕಥೆ. ಅದು ತಾತ್ಪರ್ಯ ಆಚಾರ್ಯ ಹೇಳ್ತಾರೆ. ಉದ್ಗೀತನ ಉಪಾಸನೆ ಮಾಡಕ್ಕೆ ಹೊಟ್ಟಿದ್ದಾರೆ ಅಂದರೆ ಪರಮಾತ್ಮನ ಆರಾಧನೆ ಮಾಡಕ್ಕೆ ಹೊಟ್ಟಿದ್ದಾರೆ. ಅವ್ರ ಪ್ರತಿಮಾ ಯಾವುದು ಅಂದರೆ ವಾಯುದೇವರೇ ಪ್ರತಿಮೆ. ಅದಕ್ಕೆ ಉದ್ಗೀತಾಖ್ಯಸ್ಯ ವಿಷ್ಣೋ ವಿಶಿಷ್ಟ ಪ್ರತಿಮಾ ವಾಯುರೇವಾ, ವಾಯುದೇವರೇ ಪ್ರತಿಮೆ. ಇದರಿಂದ ಈ ನಮಗೆ ವಿಷಯ ಗೊತ್ತಾಗುತ್ತೆ. ಎಲ್ಲರೂ ಕೂಡ ವಾಯುದೇವರ ಪ್ರತಿಮೆ ಮಾಡಿಕೊಂಡು ದೇವರ ಆರಾಧನೆ ಮಾಡಬೇಕು. ಅರ್ಥ ಆಯ್ತಾ? ವಾಯುದೇವರಿಗೆ ಡೈರೆಕ್ಟ್ ನೋಡ್ತಾರೆ, ಪ್ರತಿಭೆನೇ ಬೇಕಿಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಈಗ ಇವತ್ತು ಮಕ್ಕಳಿಗೆ ಕಲಿಸ್ಬೇಕಾಗಿದೆಯಪ್ಪ, 4+4 8 ಅಂತ 4 ಗೋಲಿ ಇಟ್ಟು ಎಣಿಸಿ ಎಲ್ಲ ಮಾಡ್ತಾರೆ. ಪ್ರತೀಕಗಳು ಬೇಕು. ಅದು ಜ್ಞಾನಿ ಆದವನಿಗೆ ಬಾಯಿಲೆ ತಕ್ಷಣ ಹೇಳ್ತಾರೆ. ವಾಯುದೇವರು ಎಲ್ಲದರೂ ಆ ಸ್ಟೇಜಲ್ಲಿ ಇದ್ದಾರೆ. ಆದ್ದರಿಂದ ಅವರೆಲ್ಲರಿಗೂ ಕೂಡ ಮುಖ್ಯ ಗುರುಗಳಾದ ಅವ್ರು ಅಧಿಷ್ಠಾನ ಮಾಡಿಕೊಂಡೇ ಕೆಲಸ ಮಾಡಬೇಕು. ಇಲ್ಲದ ಹೋದ್ರೆ ಏನಾಗುತ್ತದೋ ದೈತ್ಯರ ಪಾಲಾಗುತ್ತೆ, ಕಂಡವರು ತೊಗೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಪ್ರತಿಮಾ ವಾಯುರೇವಾ ತತಃ. ಅದೇ ಬೇರೆ ಕಡೆ ಅಥರ್ವದಲ್ಲಿ ಹೇಳ್ತಾರೆ, ಪ್ರಧಾನಂ ಧಾಮ ವಿಷ್ಣುವಸ್ತು ಪ್ರಾಣ ಏವ ಪ್ರಕೀರ್ತಿತಃ ನಾರಾಯಣಾಯ ಪರಿಹರಿದ ಕಲ್ಯಾಣ ಗುಣೈಕ ಧಾಮ್ನೆ. ಅವೆಲ್ಲ ದೊಡ್ಡ ಅರ್ಥಗಳು. ಕಲ್ಯಾಣ ಗುಣರು ಅಂದರೆ ವಾಯುದೇವರು, ಅವರೇ ಮುಖ್ಯ ಪ್ರತಿಮೆ ಪರಮಾತ್ಮನಿಗೆ ಅಂತ. ಭಗವಾನ್ ವಾಯೋ ಮುಖ್ಯ ಧಿಯ ಇತಿ ಚ, ಭಾಗವತದ ವಾಕ್ಯ. ವಾಯೋ ಮುಖ್ಯ ಧಿಯ, ಮುಖ್ಯ ಪ್ರತಿಮೆ ಅಂದರೆ ಯಾರು ಅಂದರೆ ವಾಯುದೇವರೇನೆ. ಇತಿ ಭಗವದ್ವಚನಂ. ಯಸ್ಮಾತ್ ವಾಯೋ ಸ್ಮೃತೋ ವಿಷ್ಣು ವಾಯೋರ್ಮುಖ್ಯತೆಯ ಅಖಿಲ. ಅದಕ್ಕೇ ಚೂಡಾಮಣಿನ ಸೀತಾಕೃತಿ ಯಾರ ಕೈಲಿ ಕೊಟ್ಟು ಕಳಿಸಿದ್ರು? ಹನುಮಂತರ ಕೈಲಿ. ಪರಮಾತ್ಮ ವಾಪಸ್ ಯಾಕೆ ಕಳಿಸ್ಕೊಟ್ಟ? ಹನುಮಂತರ ಕೈಲಿ.
ಈಗ ಹೋಗಿದ್ದು ಬಂದಿದ್ದು ಅದು ಥ್ರೂ ವಾಯುದೇವರೇ ಕೆಲಸ ಆಗಬೇಕು. ಇವತ್ತು ಕೊಡಬೇಕಾದ್ರೂ ಅಲ್ಲಿಂದನೇ ಟ್ರೆಜರಿಗೆ ಹಾಕ್ಬೇಕು, ಟ್ರೆಜರಿನೇ ತೊಗೋಬೇಕಲ್ಲ, ಹಾಗೆ ಟ್ರೆಜರಿಗೆ ಅಕೌಂಟ್ ಹೋಯ್ತು ಅಲ್ಲಿಂದಾನೇ ಹೋಗುತ್ತೆ, ಆ ಥರ ತೊಗೋಬೇಕು. ಸಸ್ಯ ಮುಖ್ಯ ಇದೆಲ್ಲ ಅದು ಯಾರದಿದು ಉಪನಿಷತ್ತು ಅಪೌರುಷೇಯ ಇದು ಸ್ಪಷ್ಟ ಹೇಳ್ತಾ ಇದೆ. ಸೊ ಮಾಧ್ವರ ಕಟ್ಟಗತೆ ಆಯ್ತು ಆಗಿದೆ ಅಲ್ಲೇ ಇಲ್ಲ, ಫ್ಯಾಕ್ಟ್ ಅವರು ಉಪನಿಷತ್ತು ಹೋಗ್ತಾ ಇದು ಬರೀತೇವೆ, ಇವೆಲ್ಲ ಬೆರಲೇಬೇಕು, ಬೇರೆ ದಾರಿನೇ ಇಲ್ಲ. ಅರ್ಥ ಆಯ್ತಾ? ತಪ್ಪಿಸಿಬಿಟ್ರೆ ಉಪನಿಷತ್ತೇ ಆಗೋದಿಲ್ಲ. ಆದ್ದರಿಂದ ನಮ್ಗೆ ಈಗ ಅನಿಸುತ್ತೆ ಎಷ್ಟು ಸತ್ಯವಾದ ಮಾರ್ಗ ನಮಗೆ ಸಿಕ್ಕಿದೆ ಅನ್ನೋದಕ್ಕೆ ನಿದರ್ಶನ ಇದೆ. ವಾಯು ಮುಖ್ಯ ಧ್ಯೇಯ ಇಷ್ಟೆಲ್ಲ ವಾಯುದೇವ್ರ ಮೇಲೆ ಹೇಳಿದ್ರು ಕೂಡ ವಾಯುದೇವ್ರನ್ನ ಬಿಟ್ಟೇ ಯೋಚನೆ ಮಾಡ್ತಾರೆ, ಅದು ತಪ್ಪಾಗೋದು. ನಮ್ಮ ದೇಹಕ್ಕೆ ವಾಯು ಹೇಗೋ ಬದುಕಿಗೂ ಜ್ಞಾನಕ್ಕೂ ವಾಯುದೇವರೇ ಬೇಕು. ತಸ್ಮಾತ್ ವಾಯೋ ಸ್ಮೃತೋ ವಿಷ್ಣು ವಾಯೋರ್ಮುಖ್ಯತೆಯ ಅಖಿಲಾನ್ ಸ್ವಸ್ಯ ಮುಖ್ಯಪಯ ತಸ್ಮಾತ್ ಪರಾಂ ತುಷ್ಟಿಂ ಗಮಿಷ್ಯ. ಅದಕ್ಕೆ ಬೇರೆ ದೇವತೆಗಳು ಗಣೇಶಾದಿಗಳನ್ನ ಪೂಜೆ ಮಾಡ್ತೀರಿ, ಆಯಿತು ದೇವರು ತಗೊಳ್ತಾನೆ, ಆದರೆ ಅಲ್ಪ ಫಲ ಕೊಡ್ತಾನೆ, ಜಾಸ್ತಿ ಕೊಡೋದಿಲ್ಲ. ಇವರು ಮಾಡಿದಾಗ ಫುಲ್ ಫಲ ಸಿಗುತ್ತೆ, ಅವರಲ್ಲಿ ಮಾಡಿದಾಗಲೂ ಇವರು ಅಧಿಷ್ಠಾನ ಕೂಡ ಫಲ ಸಿಗುತ್ತೆ. ಗಣೇಶ ಅಂತರ್ಗತ ಭಾರತೀಯ ರಮಣ ಎಲ್ಲರಿಗೂ ಕಾಮನ್, ಉಳಿದವರಿಗೆಲ್ಲ ಅವರು ಪರ್ಪಸ್ ಬಂದಾಗ ಮಾತ್ರ. ಈ ಕಣ್ಣಿಗೆ ನೋಡೋ ಶಕ್ತಿ ಇದೆ, ಉಳಿದೆಲ್ಲ ಶಕ್ತಿ ಇಲ್ಲ. ಆ ವಿಷಯಕ್ಕೆ ಮಾತ್ರ ಕಣ್ಣು, ಕೇಳೋ ಶಕ್ತಿ ಕಿವಿಗೆ ಅಷ್ಟು ಮಾತ್ರ. ಮನಸ್ಸಿಗೆ ಎಲ್ಲ ಇಂದ್ರಿಯಗಳ ಪತ್ಸಿಗೆ, ಪ್ರಾಣಕ್ಕೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು. ಅಂದರೆ ನಮ್ಮ ದೇಹನೇ ಲ್ಯಾಬೊರೇಟ್ರಿ ಆ ಲೆಕ್ಕದಲ್ಲಿ, ಬೇರೆ ಕಡೆ ನೋಡಬೇಕಾಗಿಲ್ಲ. ನಮ್ಮ ದೇಹನೇ ಲ್ಯಾಬೊರೇಟ್ರಿ. ಆದ್ದರಿಂದ ಅಧ್ಯಾತ್ಮಕ್ಕೆ ಪ್ರಯೋಗ ಯಾವುದೇ ಧ್ಯಾನ ಅಂದರೆ ಅರ್ಥ ಏನು ಅಂದರೆ ಲ್ಯಾಬ್ರೇಟ್ರಿನ ಯುಟಿಲೈಸ್ ಮಾಡ್ಕೊಳ್ಳೋದು ಅಂತ ಅರ್ಥ. ಲ್ಯಾಬ್ರೇಟ್ರಿ ನಿಜ ಹೊಡೆಯೋದಲ್ಲ, ಲ್ಯಾಬ್ರೇಟ್ರಿಯಲ್ಲಿ ಉಪಯೋಗ ಮಾಡ್ಕೋಬೇಕು. ದೃಷ್ಟಾಂತ ಕೊಟ್ಟರು, ಕಣ್ಣು ಕೆಟ್ಟದನ್ನು ನೋಡುತ್ತೆ, ಒಳ್ಳೆಯದನ್ನು ನೋಡುತ್ತೆ, ಕಿವಿ ಕೆಟ್ಟ ಒಳ್ಳೆಯದನ್ನು ಕೇಳುತ್ತೆ. ಆದ್ದರಿಂದ ಅದೇನಾಯಿತು, ಅಲ್ಟಿಮೇಟ್ ಆಗಲಿಲ್ಲ. ಆದರೆ ಮನಸ್ಸಿಗೆ ವಿವೇಕ ಬಂತು, ಮನಸ್ಸು ವಿವೇಕ ಇದೆ, ಆದರೆ ಕಂಟ್ರೋಲ್ ಇಲ್ಲ. ಸಾಕ್ಷಿಗೆ ಕಂಟ್ರೋಲ್ ಇದೆ. ಆದ್ದರಿಂದ ಸಾಕ್ಷಿ ಇಸ್ ಅಲ್ಟಿಮೇಟ್ ಅಂತ. ಸಾಕ್ಷಿ ಅಂದರೆ ಏನದು? ಸ್ವರೂಪೇಂದ್ರಿಯ. ಜೀವನ ಸ್ವರೂಪ ಅಂದರೆ ಒಂದೇ, ಸ್ವರೂಪೇಂದ್ರಿಯ ಅಂದರೂ ಒಂದೇ. ಅಥೋ ವಿಚಾರ್ಯ ಸಕಲೈರ್ದೇವೈ ಪ್ರಾಣೇ ಜನಾರ್ದನ. ಎಲ್ಲ ಜೊತೆ ಏನು ಮಾಡಿಬಿಟ್ರಾಗ ಯೋಚನೆ ಮಾಡಿ ಆ ರೀತಿ ಮಾಡಿದರು, ದೇವರು ಒಳ್ದ ಯುದ್ಧ ಮಾಡಿದರು, ಗೆದ್ದುಬಿಟ್ರು. ಅರ್ಥ ಆಯ್ತಾ? ವಾಯುದೇವರನ್ನು ಬಿಟ್ಟ ರಾಕ್ಷಸರೆಲ್ಲ ಅವ್ರು ಹಿಡಿಲಿಲ್ಲ, ಅವರೆಲ್ಲ ನಾಶ ಆಗಿಬಿಟ್ರು. ಹಿಡಿದು ಇವ್ರಿಗೆ ಗೆದ್ದುಬಿಟ್ರು. ಸೊ ದೈವೀ ಶಕ್ತಿಗಳ ಯಶಸ್ಸಿಗೆ ಏನು ಕಾರಣ ಅಂದರೆ ವಾಯುದೇವರನ್ನು ಆಶ್ರಯಿಸೋದೇ ಕಾರಣ. ಯಾರು ಲೀಡರ್ ಅವರು? ವಾಯುರ್ ದೇವದೇವೋ ವಿಶಿಷ್ಟ, ವಾಯುರ್ ಭೀಮೋ ಭೀಮನಾದ ಗೊತ್ತಿದೆಯಲ್ಲ. ತಸ್ಮಾತ್ ವಾಯು ದೇವದೇವೋ ವಿಶಿಷ್ಟ. ಇವರು ಕಮಿಟಿಯವರೆಲ್ಲ ಏನು ಮಾಡಬೇಕು, ಅಧ್ಯಕ್ಷನ ಮುಂದೆ ಮಾಡ್ಕೊಂಡು ಕೆಲಸ ಮಾಡ್ತಾರೆ, ಹೊತ್ತಾನೆ. ಆ ರೀತಿಯಲ್ಲಿ ವಾಯುದೇವರು ಜೀವಾಧ್ಯಕ್ಷರು, ಅದಕ್ಕೆ ಜೀವೋತ್ತವರು ಅಂತ ಹೆಸರು. ಅವ್ರ ಮೂಲಕನೇ ಕೆಲಸ ಒಪ್ಪಿಸೋದು, ಅವ್ರ ಮೂಲಕ ಒಪ್ಪಿಸ್ಬೇಕು, ತೊಗೊಳ್ಳೋದು ಅವರಿಂದನೇ ತೊಗೋಬೇಕೆ ಹೊರತು ಹಾಗೆ ಬೇರೆ ರೀತಿ ಕೊಳ್ಳಕ್ಕೂ ಬರೋದಿಲ್ಲ, ತೊಗೊಳ್ಳೋಕ್ಕೂ ಬರೋದಿಲ್ಲ. ಆ ವಿಷಯ ನಾಳೆ. ಆಖಾಣಾಶ್ಮ ಸಮ, ಅದು ನಾಳೆ ಹೇಳಿ. ಆಖಾಣಾಶ್ಮ ಸಮ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇತಿತಃ ಯಲವೋಚಮಹಂ ತೇನ ಪ್ರೀಯತಾಂ ಕಮಲಾಲಯಃ.